ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ, ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಗವೈಕಲ್ಯತೆ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HT ಕೋಟೆ ತಾಲೂಕಿನ ಬಸವನಗಿರಿ ಎ ಹಾಡಿಯ ಕುಮಾರಿ ಶಿವಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತುಂಬಾ ಖುಷಿ ಆಯಿತು ನಿಮ್ಮ ಪರಿಚಯವಾಗಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದು ಕಿರು ಪರಿಚಯವನ್ನ ಮಾಡಿಕೊಡಿ. ನನ್ನ ಹೆಸರು ಶಿವಮ್ಮ ಅಂತ, HT ಕೋಟೆ ಬಸವನಗಿರಿ ಹಾಡಿ. ನಾನು 10th ಮುಗಿಸಿದ್ದೀನಿ. ಮತ್ತು ಟೈಲರಿಂಗ್ ಮಾಡ್ತಿದ್ದೀನಿ, ಮನೇಲೇ ಬಟ್ಟೆ ಹೊಲಿತೀನಿ. ಎಲ್ಲೂ ಹೊರಗಡೆ ಎಲ್ಲ ಕೆಲಸ ಮಾಡಲ್ಲ, ಇಲ್ಲೇ ಬಟ್ಟೆ ಗಿಟ್ಟೆ ಹೊಲಿತೀನಿ. ಮನೇಲಿ ಯಾರ್ಯಾರಿದ್ದೀರಿ ಮೇಡಮ್? ಮನೇಲಿ ಅಪ್ಪ, ಅಮ್ಮ, ಅಕ್ಕ, ತಂಗಿ, ನಾನು. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು. ನಾವು ಮಧ್ಯದವರು, ಎರಡನೇವರು. ಏನು ಸಮಸ್ಯೆ ಇದೆ ಮೇಡಮ್ ನಿಮಗೆ? ನಾನು ಅಂಗವಿಕಲತೆ, ನಡೀತೀನಿ, ಏನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಸ್ವಲ್ಪ ಮೊದಲೆಲ್ಲ ಬಾಯೆಲ್ಲ ಕೂಡೋಗ್ಬಿಟ್ಟಿತ್ತು, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಸಂಸ್ಥೆ ಕಡೆಯಿಂದನೇ ಕರ್ಕೊಂಡೋಗಿ ನಂಗೆ ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಊಟ ಮಾಡ್ಬೋದು. ಬಾಯಿ ಅಗಲ ಇದೆ, ಇವಾಗ ಸ್ವಲ್ಪ ಗಡ್ಡ ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು, ಕೂಡೋಗ್ಬಿಟ್ಟಿತ್ತು. ಆವಾಗ ಸಂಸ್ಥೆ ಕಡೆಯಿಂದನೇ ಕರ್ಕೊಂಡೋಗಿ ನನಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ 1 ಇಯರ್ ರಾಡ್ ಹಾಕಿದ್ರಿ ಈ ಕಡೆ ಸೈಡು. 1 ಇಯರ್ ರಾಡ್ ಹಾಕಿದ್ದು, ಆಪ್ರೇಷನ್ ಮಾಡಿದ್ದು. ಮತ್ತು 1 ಇಯರ್ ಆದಮೇಲೆ ರಾಡ್ ಬಿಚ್ಚಕ್ಕೆ 1 ಇಯರ್ ಆಯಿತು. 2 ಇಯರ್ಸು ಕಷ್ಟಪಟ್ಟಿದ್ದು ನಾನು. ಇದು ವಾಸಿ ಆಗಬೇಕಿದ್ರೆ, ಬಾಯಿ ಎಲ್ಲ ಕುಡ್ಡೋಗ್ಬಿಟ್ಟಿತ್ತಲ್ಲ, ಅದು ವಾಸಿ ಆಗಬೇಕಿದ್ರೆ. ಇವಾಗ ಏನಿಲ್ಲ, ಚೆನ್ನಾಗಿ ಊಟ ಎಲ್ಲ ಮಾಡ್ಬೋದು, ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು. ಇವಾಗ ಮಾತಾಡ್ತೀನಿ ಚೆನ್ನಾಗಿ, ಏನಿಲ್ಲ. ಈ ಸಮಸ್ಯೆ ಯಾವಾಗಲಿಂದ ಶುರುವಾಯಿತು ಮೇಡಮ್? ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು ಕಾಲು ಸಮಸ್ಯೆ, ಆಮೇಲೆ ಬಾಯಿ ಸಮಸ್ಯೆ ಇತ್ತು. ಫುಲ್ ಬಾಯೆಲ್ಲ ಕೂಡ್ಬಿಟ್ಟಿತ್ತು, ಅಲ್ಲೆಲ್ಲ ಈ ಥರ ಮುಂದೆ ಬಂದಿರೋ ಥರ ಆಗ್ಬಿಟ್ಟಿತ್ತು. ಅವಾಗ ಆಪ್ರೇಷನ್ ಮಾಡಿದ್ಮೇಲೆ ಸರಿ ಆಯಿತು. ಇವಾಗ ಊಟ ಎಲ್ಲ ಚೆನ್ನಾಗಿ ಮಾಡ್ಬೋದು, ಏನಿಲ್ಲ, ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು. ಮೊದಲು ತಿನ್ನೋಕೆ ಆಗ್ತಿರ್ಲಿಲ್ಲ, ಬರೀ ಗಂಜಿ ಕುಡಿತಾ ಇದ್ದಿದ್ದು. ಇವಾಗ ಎಲ್ಲ ಥರ ಊಟ ಮಾಡ್ಬೋದು. ವಯಸ್ಸಿನಿಂದಲೇ ಈ ಸಮಸ್ಯೆ ಏನು ಅಂದರೆ ಹುಟ್ಟದ ಸಮಸ್ಯೆನಾ ಇದು? ಹುಟ್ಟಿದ ಸಮಸ್ಯೆನೇ, ಪೋಲಿಯೋ ಡ್ರಾಪಿಂದ ಅನಿಸುತ್ತೆ, ಹಂಗಾಗಿದ್ದು. ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಚಿಕಿತ್ಸೆ ಕೊಡಿಸಿದ್ರಿ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟ? ಮಾಮೂಲಿ ರಾಡ್ ಹಾಕಿದ್ದು, ಇಲ್ಲಿ ಈ ಕಡೆ ಗಡ್ಡ ಸೈಡ್ ಒಂದ್ಸಲ, ಈ ಕಡೆ ಈ ಸೈಡು ಗಡ್ಡ ಸೈಡ್ ಒಂದ್ಸಲ ಕೂದ್ರು, ಎಡಗಡೆ ಬಲಗಡೆ ಎಲ್ಲ ಕೂದು ರಾಡ್ ಹಾಕಿ ಇಲ್ಲಿ ರಾಡ್ ತಿರುಗಿಸ್ಬೇಕು. ಆ ಕಡೆ ಸೇರಿ ಒಳಗಡೆಯಿಂದ ರಾಡ್ ಹೊರಗಡೆ ಬಂದು ಈ ಕಡೆ ಹಿಂಗೆ ತಿರುಗಿಸ್ಬೇಕಿತ್ತು. ಒಂದು ಹೋಲ್ ಮಾಡಿ ತಿರ್ಗ್ಸಕ್ಕೆ ಕೊಟ್ಟಿದ್ರು. ಅದು ಆಗ ಗಡ್ಡ ಕೆಳಗಡೆ ಬರುತ್ತೆ, ಆ ಥರ. ಹಂಗಾಗಿ ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ. ಸಮಸ್ಯೆ ಆಗ್ತಾ ಇತ್ತಾ ಆ ಟೈಮಲ್ಲಿ ನಿಮಗೆ? ತುಂಬ ಸಮಸ್ಯೆ ಆಗ್ತಿತ್ತು, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಗಂಜಿ ಮಾತ್ರ ಕುಡಿಬೇಕಿತ್ತು, ಬಾಯೆಲ್ಲ ಕೂಡೋಗ್ಬಿಟ್ಟಿತ್ತು ಫುಲ್ಲು. ಸಂಸ್ಥೆ ಕಡೆಯಿಂದ ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಚೆನ್ನಾಗಿದ್ದೀನಿ. ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ರೂಢಿಯಾಗಿರ್ತೀನಿ ನಾನು, ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ಟೈಲರಿಂಗ್ ಮಾಡಬೇಕಿದ್ರು ಅಷ್ಟೇ, ಅವರೇ ಟ್ರೈನಿಂಗ್ ಕೊಡಿಸಿದ್ರು, ಮತ್ತು ಅವರೇ ಮಿಷಿನ್ ಕೊಡಿಸಿದ್ರು. ಅದರಿಂದನೇ ಇವಾಗ ಸ್ವಲ್ಪ ಚಿಕ್ಕ ಮಿಷಿನ್ ಇತ್ತು, ಅವರೇ ಕೊಡಿಸಿದ್ರು. ಅದರಿಂದನೇ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಇವಾಗ ದೊಡ್ಡ ಮಿಷಿನ್ ತಗೊಂಡಿದ್ದೀನಿ. ಅಂದರೆ ಸಂಸ್ಥೆ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳ್ತಿದ್ರಿ. ಈಗ ಈ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಮನೇಲಿ ಯಾವ ಥರ ನೋಡಿಕೊಂಡ್ರು ನಿಮ್ಮನ್ನು? ತುಂಬ ಕೇರ್ ಮಾಡಿದ್ದಾರೆ ಮನೇಲಿ. ಅವಾಗೆಲ್ಲ ಆಪ್ರೇಷನ್ ಮಾಡಿಸಿ ಬಂದ್ವಲ್ಲ ಮನೆಗೆ, ಆವಾಗ ಗಾಳಿ ಶೀತ ಎಲ್ಲ ತಾಗೋವಾಗಿರಲಿಲ್ಲ. ಮನೇಲೇ ಇದ್ದು ನಮ್ಮಮ್ಮ ಚೆನ್ನಾಗಿ ಆರೈಕೆ ಮಾಡಿ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಮನೇಲಿ. ಅವರಿಂದನೇ ಇವಾಗ ಹೆಂಗೋ ಚೆನ್ನಾಗಿದ್ದೀನಿ, ಬಂದಿದ್ದೀನಿ. ಈ ನಿಟ್ಟಿನಲ್ಲಿ ಈಗ ಏನಾದ್ರು ಆಗಲೇ ಎಜುಕೇಷನ್ ಪಡೆಯೋಕೆ ಕಷ್ಟ ಆಗ್ತಿತ್ತಾ ನಿಮಗೆ? ಅವಾಗ ಅದೇ ಥರ ಆಗ್ತಿತ್ತು, ಮಾಮೂಲಿ ಗಂಜಿ ತಗೊಂಡೋಗೋದು, ಆ ಥರ ಪ್ರಾಬ್ಲಮ್ ಎಲ್ಲ ಇರ್ತಿತ್ತು. ಇವಾಗ ಆಪ್ರೇಷನ್ ಆದಮೇಲೆ ಏನಿಲ್ಲ, ಇವಾಗ ಚೆನ್ನಾಗಿ. ಅಲ್ಲ,
ನಿಮ್ಮ ಒಂದು ಬಾಲ್ಯ ವಿಶೇಷವಾಗಿತ್ತು, ಯಾಕಂತಂದರೆ ಆಗಲೇ ನೀವು ಒಂಥರ ವಿಭಿನ್ನವಾಗಿದ್ರಿ. ಈ ನಿಟ್ಟಿನಲ್ಲಿ ಯಾವ ಥರ ಯಾವ್ದಾರ ಸಮಸ್ಯೆಗಳು ಎದುರಾಗ್ತಿದ್ವಾ ನಿಮಗೆ? ಸಮಸ್ಯೆ ಅಂದರೆ ಮಾಮೂಲಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಂತ ಇದ್ರು. ಎಲ್ಲರೂ ಆ ಥರ ಇದ್ದಾರೆ, ನೀನು ಈ ಥರ ಇದೆಯಾ ಅಂತಂತ ಇದ್ರು. ಇವಾಗ ಅವರೇ ನೋಡಿ ಶಾಕ್ ಆಗ್ತಾರೆ, ಏನು ಮುಖ ಫುಲ್ ಚೇಂಜ್ ಆಗ್ಬಿಟ್ಟೈತಲ್ಲ, ಮೊದಲು ಹೆಂಗಿದ್ದೆ ಇವಾಗ ಚೆನ್ನಾಗಿದೆಯಲ್ಲ, ಹೆಂಗೆ ಈ ಥರ ಒಂದು 2-3 ವರ್ಷದಲ್ಲಿ ಹೆಂಗೆ ಈ ಥರ ರೆಡಿ ಆಗಿಬಿಟ್ಟೆ ಅಂತಂತಾರೆ. ಮೊದಲೆಲ್ಲ ವಿಚಿತ್ರವಾಗಿದ್ದೆ, ಇವಾಗ ಚೆನ್ನಾಗಿದ್ದೀನಿ. ಅದಕ್ಕೆ ಒಂದು ಸಮಸ್ಯೆಯಿಂದ ನಿಮ್ಮನ್ನ ನೀವು ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಜನಗಳು ವಿಚಿತ್ರವಾಗಿ ನೋಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಅವ್ರಿಗೆ ನೋಡಿದಾಗ ಒಂದು ಖುಷಿ ಆಗುತ್ತೆ, ಒಂದು ಅಚ್ಚರಿ ಭಾವನೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಈಗಲೂ ಕೂಡ ನಿರಂತರವಾಗಿ ಏನಾದ್ರು ಚಿಕಿತ್ಸೆ ತಗೋತಾ ಇದ್ದೀವಿ? ಇವಾಗ ಚಿಕಿತ್ಸೆ ಏನು ತಗೊಂತಿಲ್ಲ, ಇವಾಗ ಚೆನ್ನಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಚೆನ್ನಾಗಿದ್ದೀನಿ. ಟ್ಯಾಬ್ಲೆಟ್ ಏನು ತಗೊಂತಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಆಪ್ರೇಷನ್ ಆಯ್ತಲ್ಲ, ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ. ಈಗ ಸಂಸ್ಥೆ ಸಾಕಷ್ಟು ರೀತಿ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿದ್ರಿ. ಹೇಗೆ ಪರಿಚಯ ಆಯಿತು ಸಂಸ್ಥೆ ನಿಮಗೆ? ನಾವು ಟ್ರೈಬಲ್ಲು, ನಮ್ಮ ಸಂಸ್ಥೆ ಕಡೆಯಿಂದನೇ ನಮ್ಗೆ ಇದು ಮಾಡಿ ಆವಾಗಿಂದ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದ. ನಾವು ಹಾಸ್ಪಿಟ್ಲಿಗೆಲ್ಲ ಹೋಯ್ತೀವಲ್ಲ, ಅಲ್ಲಿ ಪರಿಚಯ ಆಗಿ ನೋಡಿ ನನ್ನನ್ನು ಈ ಥರ ಇವಳಿಗೊಂದು ದಾರಿ ದೀಪ ಮಾಡಬೇಕು ಅಂತೇಳಿ ಅವರೇ ಕರೆದು ಖರ್ಚಾಕಿ ಅವ್ರ ಕಡೆಯಿಂದ, ಸಂಸ್ಥೆ ಕಡೆಯಿಂದ ನಂಗೆ ಆಪ್ರೇಷನ್ ಮಾಡಿಸ್ಕೊಟ್ರು. ಯಾವ ಪಂಗಡಕ್ಕೆ ಬರ್ತೀರಿ ನೀವು? ಯಾರವ. ಈ ನಿಟ್ಟಿನಲ್ಲಿ ಸಂಸ್ಥೆ ಅಂದರೆ ಎಷ್ಟು ವರ್ಷಗಳ ಒಡನಾಟ ಇದೆ ಸಂಸ್ಥೆ ಜೊತೆಗೆ? ಚಿಕ್ಕ ವಯಸ್ಸಿಂದನೂ ಇದೆ ನಮಗೆ. ನಾವು ಹಾಸ್ಪಿಟಲ್ಗೆಲ್ಲ ಹೋಗ್ತಿದ್ವಲ್ಲ, ನಮ್ಮ ಟ್ರೈಬಲ್ ಅಂತಲೇ ಇರೋದಲ್ವಾ, ಅದರಿಂದನೇ ಚಿಕ್ಕ ವಯಸ್ಸಿಂದ ನಮಗೆ ಒಡನಾಟ ಇದೆ. ಸಾಕಷ್ಟು ರೀತಿಯ ಬೆಂಬಲವನ್ನು ಕೊಡೋ ನಿಟ್ಟಿನಲ್ಲಿ ಸಂಸ್ಥೆ ಸಹಕಾರಿಯಾಗಿದೆ ಅಂತೇಳಿ. ಯಾವ್ಯಾವ ಥರ ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಸಂಸ್ಥೆ ಕಡೆಯಿಂದ? ಸಂಸ್ಥೆ ಕಡೆಯಿಂದ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರು, ಆಮೇಲೆ ಟೈಲರಿಂಗು ಮಾಡಿದ್ದೀನಿ, ಫ್ಯಾಷನ್ ಡಿಸೈನು ಮಾಡಿದ್ದೀನಿ. ಈ ಥರ ಎಲ್ಲ ತರಬೇತಿ ಪಡ್ಕೊಂಡಿದ್ದೀನಿ. ನನ್ನ ಜೊತೆ ಇದೆ, ಅದೇ ನನಗೆ ಖುಷಿ ಆಗೋದು, ಅದು ಮರೆಯೋಕ್ಕೆ ಆಗಲ್ಲ. ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆ ಇದ್ದಾರೆ, ನಾನು ಯಾವಾಗಲೂ ಋಣಿ, ಅದು ಮರೆಯೋಂಗೇ ಇಲ್ಲ ಸಂಸ್ಥೆನ. ಯಾಕಂದರೆ ಬೆಂಬಲವಾಗಿ ನಿಮಗೆ ಒಂದು ಸಹಕಾರವನ್ನು ಮತ್ತು ಪ್ರೋತ್ಸಾಹವನ್ನು ಇಲ್ಲಿ ತನಕ ನೀಡ್ತಾ ಬರ್ತಾ ಇದೆ ಅಂತಂದರೆ ಒಂದು ಅಭಿಮಾನ ನಿಮಗೆ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಕಡೆ ಜನ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡೋರೆ. ಈ ನಿಟ್ಟಿನಲ್ಲಿ ಮ್ಯಾಮ್, ಈಗ ಸಾಕಷ್ಟು ತರಬೇತಿಯನ್ನು ತಗೊಂಡ್ಕೊಂಡ್ರಿ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಿಮಗೆ ಒಂದು ಆರೋಗ್ಯ ಸಮಸ್ಯೆನೂ ಇತ್ತು. ಆವಾಗ ಕಷ್ಟ ಆಗ್ತಿತ್ತಾ ಜೀವನ? ಸ್ವಲ್ಪ ಆಗ್ತಿತ್ತು, ಅಂದರೂ ಏನು ಮಾಡೋಕ್ಕಾಗುತ್ತೆ, ಕಷ್ಟ ಅಂತ ಬಿಟ್ಬಿಡೋಕ್ಕಾಗಲ್ಲ. ಟ್ರೈನಿಂಗ್ ಕೆಲಸ ಎಲ್ಲ ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ, ಇಷ್ಟು ಟ್ರೈನಿಂಗ್ ಮಾಡೋದಕ್ಕೂ ವ್ಯಾಲ್ಯೂವೇ ಇರಲ್ಲ ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊ ಹೋಗ್ತಿದ್ದೆ. ಅಂದರೆ ಕಷ್ಟ ಆದರೂ ಕೂಡ ನನ್ನ ಮುಂದಿನ ಜೀವನಕ್ಕೆ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಷ್ಟನೆಲ್ಲ ಬದಿಗೊತ್ತಿ ನೀವು ಟ್ರೈನಿಂಗ್ ಮಾಡಿ. ಈಗ ಒಂದು ಅಂಗವಿಕಲತೆ ಮತ್ತು ಈ ಒಂದು ತರಬೇತಿ ಎಲ್ಲ ತಗೊಳ್ಳೋದು ಕಷ್ಟ ಆಗ್ತಿತ್ತಾ? ಕಷ್ಟ ಅಂತೇನಿಲ್ಲ, ಟ್ರೈನಿಂಗ್ ಹೋಗ್ತಿದ್ವಿ, ಬರ್ತಿದ್ವಿ. ಸ್ಪೆಷಲ್ ಥರನೇ ನೋಡ್ತಾಯಿದ್ರು ನನ್ನನ್ನು, ಸ್ಪೆಷಲ್ಲಾಗಿ ಆ ಥರ ನೋಡ್ತಾಯಿದ್ರು. ಯಾವ ಟೈಮಿಂಗ್ಸ್ ಅವರು ಬಾ, ನಾವು ಹೇಳ್ಕೊಡ್ತೀವಿ, ಆ ಥರ ಸ್ಪೆಷಲ್ ಆಗಿರೋದ್ರಿಂದ ಅವರೆಲ್ಲ ಒಂದು ಅನುಸರಿಸ್ಕೋತಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ. ಮೇಡಮ್, ಏನಾದರೂ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ನಿಮಗೆ? ಸರ್ಕಾರದಿಂದ ಅಂದರೆ ಪೆನ್ಷನ್ ಬರುತ್ತೆ, ತಿಂಗಳು ಅಂಗವಿಕಲತೆ ಅಂತ ಅಷ್ಟು ಬರುತ್ತೆ ಅಷ್ಟೇ. ಈಗ ಪ್ರಸ್ತುತ ಉದ್ಯೋಗ ಏನು ಮಾಡ್ತಾ ಇದ್ದೀರಾ ನೀವು? ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡಿದ್ದೀರಾ, ಆದರೆ ಈಗ ಜೀವನಕ್ಕೆ ದಾರಿ ಅಂತ ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ಟೈಲರಿಂಗೇ ಮಾಡ್ತಿದ್ದೀನಿ, ಅದನ್ನೇ ಇವಾಗ ಚೆನ್ನಾಗಿ ಟೈಲರಿಂಗ್ ಕಲ್ತಿದ್ದೀನಿ ಅಲ್ವಾ, ಇವಾಗ ಚೆನ್ನಾಗಿ ಹೆಂಗೋ ಹೋಯ್ತೈತೆ, ಹೆಂಗೋ ಜೀವನ ನಡೀತೈತೆ. ಎಷ್ಟು ಬರುತ್ತೆ ಆದಾಯ? ಆದಾಯ ಅಂತಂದರೆ ಒಂದು ಕೊಡ್ತಾರೆ, ಬಟ್ಟೆ ಹೊಲಿಯಕ್ಕೆಲ್ಲ ತುಂಬ ಜನ ಕೊಡ್ತಾರೆ. ಆಗುತ್ತೆ, ಒಂದು ಬ್ಲೌಸ್ಗಂತ 400-500 ರೂಪಾಯಿ ಆಗುತ್ತೆ. ಅದರಿಂದನೇ ಒಂದು 2-3 ಬ್ಲೌಸ್ ಹೊಲ್ಕೊಂಡ್ರು ಸಾಕಾಗುತ್ತೆ. ತಲಾರ್ಸ್ಕೊಂಡು ಹೊಲಿತೀನಿ ಅಂದರೂ ಸಾಕಾಗುತ್ತೆ. ಮೇಡಮ್, ಈ ಒಂದು ಅಂಗವಿಕಲತೆ ಇದ್ಕೊಂಡು ನೀವು ಒಂದು ಕೆಲಸವನ್ನು ಮಾಡ್ತಿರೋದು ತುಂಬ ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಇತರ ಜನರಿಗೆ ಮಾದರಿಯಾಗೋ ನಿಟ್ಟಿನಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀರಾ, ಎಲ್ಲ ಉದ್ಯೋಗವನ್ನು, ಎಲ್ಲ ತರಬೇತಿಯನ್ನು ನೀವು ಕಲ್ತಿದ್ದೀರಾ. ಈ ನಿಟ್ಟಿನಲ್ಲಿ ಅಂಥ ವ್ಯಕ್ತಿಗಳಿಗೆ, ಈಗ ಮನೆಯಿಂದ 4 ಗೋಡೆ ಮಧ್ಯೆಗೆ ಸೀಮಿತ ಆಗಿರ್ತಾರೆ, ಅಂಥ ವ್ಯಕ್ತಿಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಯಾವತ್ತೂ ಕುಗ್ಗಬಾರ್ದು, ಧೈರ್ಯವಾಗಿರಬೇಕು, ಎಲ್ಲನೂ ಫೇಸ್ ಮಾಡಬೇಕು. ಕಷ್ಟಪಟ್ಟರೆ ಅಲ್ವಾ ಸುಖ. ಇವಾಗ ಫಸ್ಟ್ ಕಷ್ಟಪಟ್ಟೆ, ಇವಾಗ ಚೆನ್ನಾಗಿದ್ದೀನಿ. ಇವಾಗ ಮೊದಲೆಲ್ಲ ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಇವಾಗ ಊಟ ಮಾಡ್ತಿಲ್ವಾ, ಹಂಗೆ ತಾಳ್ಮೆಯಿಂದ ಮಾಮೂಲಿ ಎಲ್ಲನೂ ಜಯಿಸ್ಕೋಗ್ಬೇಕಷ್ಟೇ. ಶಿಶುಚಿತನ ಮಕ್ಕಳು ಅಂತಂದರೆ ಅವರು ಪೋಷಕರು ನೋಡದೆ ಬಿಟ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅವರನ್ನು ಪರಿಗಣಿಸೋದೇ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರು ಹೇಗೆ ನೋಡ್ಕೊಂಡ್ರು ನಿಮ್ಮನ್ನು? ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬೇರೆ ಥರ ಹಂಗೆ ಹಿಂಗೆ ಅಂತೆಲ್ಲ ಹೇಳಲ್ಲ.
ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮನೇಲಿ. ನಮ್ಮ ಅಮ್ಮನೇ ನಮ್ಮಪ್ಪ ಇಬ್ಬರು ಚೆನ್ನಾಗಿ ನೋಡ್ಕೊತಾರೆ. ಅಕ್ಕ ತಂಗಿರೂ ಚೆನ್ನಾಗಿ ನೋಡ್ಕೊತಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನೀನು ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ, ಮನೇಲೇ ದುಡ್ದು ಹಾಕ್ತೀವಿ ಅಂತಾರೆ. ನಮ್ಮ ಅಕ್ಕನೇ ಎಲ್ಲ ಮನೆ ಮ್ಯಾನೇಜ್ ನೋಡ್ಕೊತೈತೆ. ಇವಾಗ ನಾನು ಟೈಲರಿಗೆ ಮಾಡ್ತಿದ್ದಿಲ್ಲ, ಅಮೌಂಟ್ ಬರೋದಲ್ಲ ಅದು ನಾನು ಇಟ್ಕೊತೀನಿ. ನನಗೆ ಪರ್ಸ್ನಲ್ ಕೆಲಸಕ್ಕೆಲ್ಲ ಮನೆಗೆಲ್ಲ ಅವ್ರು ತಗೊಳ್ಳಲ್ಲ, ನೀನೇ ಇಟ್ಕೊ ಅಂತಂತಾರೆ. ಅಕ್ಕ ಕೊಡ್ತಿರ್ತಾರೆ ಮನೆ, ಅವರು ನರ್ಸ್ ಕೆಲಸ ಮಾಡೋರೆ. ತಂಗಿ ಮಾಮೂಲಿ ಅವಳು ಮೈಸೂರಲ್ಲಿ ಕೆಲಸ ಮಾಡ್ತಿದ್ಳು. ಇವಾಗ ನಮ್ಮೂರಲ್ಲೇ ಮ್ಯಾಟ್ ಕೆಲಸಕ್ಕೆ ಹೋಯ್ತಾಳೆ, ಮ್ಯಾಟ್ ಎಣಿಯಕ್ಕೆ. ಸ್ವ ಉದ್ಯೋಗ ಅನ್ನೋದು ಎಲ್ಲರ ಕೈಲಿರೋದ್ರಿಂದ ನಿಮ್ಮ ಒಂದು ಉದ್ಯೋಗದ ಹಣವನ್ನು ನೀವೇ ನಿಮ್ಮ ಒಂದು ಜೀವನಾಂಶಕ್ಕೆ ಇಟ್ಕೊಳ್ಳಿ ಅಂತ ನೀವು ಮನೆಗೇನು ಕೊಡ್ತಾ ಇಲ್ಲ. ಮೇಡಮ್, ಈ ನಿಟ್ಟಿನಲ್ಲಿ ವಿಶೇಷ ಮಕ್ಕಳನ್ನ ಪೋಷಕರು ಕಡೆಗಣಿಸ್ಬಿಡ್ತಾರೆ. ಅಂಥ ಪೋಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾರು ಹಂಗೆ ಮಾಡಬಾರ್ದು. ಈಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಯಾರು ಆ ಥರ ಮಾಡಬೇಡಿ. ಯಾರಿಗೆ ಗೊತ್ತು ಹಿಂಗೆ ಆಗುತ್ತೆ, ಹಿಂಗೆ ಮಕ್ಳು ಇರ್ತವೆ ಅಂತ ಯಾರಿಗೆ ಗೊತ್ತು? ನಮ್ಮ ಎಚ್ಚರಿಕಲ್ಲಿ ನಾವು ಇರಬೇಕು. ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸಿದ್ರೆ, ಪೋಲಿಯೋ ಲಸಿಕೆ ಎಲ್ಲ ಹಾಕ್ಸಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆರೋಗ್ಯ ಚಿಕಿತ್ಸೆ ತಗೋಬೇಕು. ಆ ಟೈಮಲ್ಲಿ ಆ ಒಂದು ಚಿಕಿತ್ಸೆಯನ್ನು ನಿರಂತರವಾಗಿ ಪಡ್ಕೊಂಡ್ರೆ ಈ ಥರ ಸಮಸ್ಯೆ ಆಗಲ್ಲ ಅಂತ ಈ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ಒಟ್ಟಾರೆ ಒಬ್ಬ ವಿಶೇಷ ಚೇತನರಾಗಿ ನೀವೇನು ಒಂದು ಜನಧ್ವನಿ ಕೇಳೋಗರಿಗೆ ಸಂದೇಶವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ? ಯಾವುದಕ್ಕೂ ಕುಗ್ಗಬಾರ್ದು. ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗಬೇಕು. ಯಾವ್ದಾರು ಹೋಗಲಿ ಕೆಲಸ ನಾವು ಮಾಡಬೇಕು. ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಆಮೇಲೆ ಅನ್ಸಸ್ಕೋದ್ರೆ ಏನಿಲ್ಲ. ಇವಾಗ ನಾನು ಟೈಲರಿಂಗ್ ಮಾಡೋದಕ್ಕೆ ಪ್ರೌಡ್ ಫೀಲ್ ಇದೆ. ಸಂಸ್ಥೆ ಕಡೆಯಿಂದ ನಾನು ಇವಾಗಲೂ ಅಷ್ಟೇ ಸಂಸ್ಥೆ ನಾನು ಯಾವಾಗಲೂ ನೆನೆಸ್ಕೊತೀನಿ. ಚಿಕ್ಕ ವಯಸ್ಸಿಂದ ನನಗೆ ಸಂಸ್ಥೆ ಬೆಂಬಲವಾಗಿದೆ. ನಾನು ಯಾವಾಗಲೂ ಋಣಿ ಮರೆಯೋಂಗೇ ಇಲ್ಲ. ಸಂಸ್ಥೆ ಕಡೆನ, ಸಂಸ್ಥೆ ಜನನ, ಸಂಸ್ಥೆನ ಮರೆಯೋಂಗೇ ಇಲ್ಲ. ನಾನು ಅನ್ನ ತಿಂತಿದ್ದೀನಿ ಅಂದರೆ ಸಂಸ್ಥೆ ಕಡೆಯಿಂದನೇ. ವಿಶೇಷವಾಗಿ ಯಾರಿಗಾರು ಧನ್ಯವಾದ ಹೇಳೋದಾದ್ರೆ ಯಾರು ಹೇಳ್ತೀರಿ ಮೇಡಮ್? ರಮೇಶ್ ಸರ್, ಆಮೇಲೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಶಂಕರ್ ಸರು, ಆಮೇಲೆ ರಮೇಶ್ ಸರ್, ಸೀತಾರಾಮ್ ಸರು, ಎಲ್ಲರೂ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮಮತಾ ಮೇಡಮ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ನಿಮ್ಮ ಒಂದು ಜೀವನಾಂಶದ ಬಗ್ಗೆ ಮತ್ತು ನಿಮ್ಮ ಸಮಸ್ಯೆ ಕುರಿತು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರೆ, ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮ್ಮ ಅವರ ಒಂದು ಪೋಷಕರಾದ ಶ್ರೀಮತಿ ಚಿಕ್ಕಮಣಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡ್ಸೋಣ. ಹಾಗೆ ಒಂದು ಸಮಸ್ಯೆ ಬಗ್ಗೆ ಅವರಿಂದೆಲ್ಲ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನು ಮಾಡಿಕೊಡಿ ಅಮ್ಮ. ನನ್ನ ಹೆಸರು ಚಿಕ್ಕಮಣಿ ಅಂತ ಮೇಡಮ್. ಬಸವನಗಿರಿ ಆಡಿ, HD ಕೋಟೆ ತಾಲೂಕು. ನಾನು ಶಿವಮ್ಮರ ತಾಯಿ ಮೇಡಮ್. ಶಿವಮ್ಮ ಅವ್ರು ಯಾವಾಗಲಿಂದ ಈ ಸಮಸ್ಯೆ ಕಾಣಿಸ್ಕೊಳ್ತು ಅಮ್ಮ? ಸಮಸ್ಯೆ ಅದು ಚಿಕ್ಕ ವಯಸ್ಸಿನಿಂದ ಒಂದು 5-6 ವರ್ಷದ ಮಗುವಿನಿಂದ ಆ ಥರ ಆಯಿತು ಮೇಡಮ್. ಆಗ ನಾವು ಸ್ಕೂಲ್ಗೆ ಹಾಕೋಕ್ಕೂ ಆಯ್ತಿಲ್ಲ, ಊಟ ಮಾಡೋಕ್ಕೆ ಕಷ್ಟ ಆಯ್ತಿತ್ತು. ಒಂದು ಬೆರಳು ಮಾತ್ರ ಒಳಗಡೆ ಹೋಯ್ತಿತ್ತು. ಊಟ ಮಾಡಿಸ್ಬೇಕಾದ್ರೆ ನಮಗೆ ಅಷ್ಟೇ ಕಷ್ಟ ಆಯ್ತಿತ್ತು. ನಮ್ಗೆ ಗೊತ್ತಾಗಲೇ ಇಲ್ಲ, ಬೆಳೀತಾ ಈ ಥರ ಆಯ್ತದ ಅನ್ನೋದು. 6 ವರ್ಷದ ಮಗುವಿನಿಂದೇ ಆ ಥರ ಆಯಿತು. ಆಗ ನಮ್ಮ ಮನೆಗೆ ಒಬ್ಬರು, ಇಲ್ಲೇ ಒಬ್ಬರು ಮಾಸ್ಟ್ರು ಮನೆಗೆ ಬಂದು ಅವರು ಅಂತ ಹೇಳ್ಕೊಡ್ತಿದ್ರು. ಅವಳಿಗೆ ಬೆಳೀತಾ ಏನಾಯಿತು, ಊಟ ತಿನ್ನೋದಕ್ಕೆ ಕಷ್ಟ ಆಯ್ತಿತ್ತು. ಆಗ ನಾವು ಹಿಂಗೆ ಅದೇ ಥರ ಇದ್ರೂ ಒಂದೊಂದು ತುತ್ತು ಅನ್ನ ತಿನ್ಬೇಕಾದ್ರೆ ಕಷ್ಟ ಆಯ್ತಿತ್ತು. ಹಂಗೆ ಓದೋಕ್ಕೂ ನಾವು ಕಳಿಸ್ತಿದ್ದೆವು. ನಾವು ಬೇಕಾದಷ್ಟು ಕಷ್ಟಪಟ್ಟೆ ಮೇಡಮ್. ಕೊಡಗು ದೇಶಕ್ಕನ್ನೆಲ್ಲ ತಿರುಗಿ ಬಳಸಿ, ಗಂಡ ಹೆಂಡ್ತಿ 2 ಅಳುವ, ಕೊಡಗು ದೇಶದಲ್ಲೇ ರಕ್ತ ಬಸ್ತು. 3 ಹೆಣ್ಮಕ್ಳು ಓದಿಸ್ಬೇಕಾಗಿದ್ರೆ ಭಾಳ ಕಷ್ಟ ಆಯ್ತಿತ್ತು ಅಣ್ಣ. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಆವಾಗ ಏನಾಯಿತು ಅಂದ್ರೆ, ದೇವ್ರು ಬರಂಗ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಯವರು ನಮ್ಮನ್ನ ಕರೆಸ್ಕೊಂಡು ಅವಳನ್ನ ಕರ್ಕೊಂಡು ಹೋದ್ವಿ. ಶಿವಮ್ಮನ ಮಗುನ ಅಲ್ಲಿ ನೋಡಿಬಿಟ್ಟು ಅವಳ ಬಾಯೆಲ್ಲ ನೋಡಿ ಚೆಕಪ್ ಮಾಡಿ ರಮೇಶ್ ಸರ್ ಅಂತಿದ್ರು. ಅವರು ನಮ್ಗೆ ಇದು ಮಾಡಿದ್ರು. ಆಗ ಅವರು ಬೆಂಗಳೂರಿಗೆ ಹಿಂಗೆ ಕಳಿಸ್ಕೊಟ್ರು. ನಮ್ಮ ವಿವೇಕಾನಂದ ಕಡೆಯಿಂದೇ ಅವರು ನಮ್ಮನ್ನ ದಾರಿ ಮಾರ್ಗ ತೋರಿಸ್ಕೊಟ್ರು. ನಮಗೆ ಗೊತ್ತು ಗುರಿ ಇಲ್ಲ. ಆಗ ನಮ್ಮ ಸಂಸ್ಥೆಯಲ್ಲಿ ಅವರು ಶಂಕರ್ ಸಾರೇ ಆಗಲಿ, ಬಸಪ್ಪ ಸಾರೇ ಆಗಲಿ, ಅವ್ರನ್ನ ಬೆಂಬಲವಾಗಿ ನಮ್ಮನ್ನ ನಿಂತ್ಕೊಂಡು ನಮ್ಮನ್ನು ಕಳಿಸಿ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ತೋರಿಸಿ
ಅಲ್ಲೇ ಅವಳದು ಆಪ್ರೇಷನ್ ಎಲ್ಲ ಆಗ್ಬೇಕಾದ ಕಾರಣ ನಮ್ಮ ವಿವೇಕಾನಂದ ಇದ್ದೆ. ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಮೇಡಮ್. ಅವರಿಂದ ನಮ್ಮ ಮಗಳು ಉಸಿರು ಉಳ್ಕೊಂಡದು. ಇಷ್ಟೆಲ್ಲ ಬೆಳೆಬೇಕಾದ ಕಾರಣ ಅವರೇ. ಈಗ ಚಿಕಿತ್ಸೆ ಎಲ್ಲ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಕೊಡ್ಸಿದ್ರ ನೀವು? ವಿವೇಕಾನಂದದಿಂದ ಅಲ್ಲಿ ಬೆಂಗಳೂರಿಗೆ ಅಲ್ಲೇ ಆಪ್ರೇಷನ್ ಎಲ್ಲ ಅದು. ಎಷ್ಟು ದಿನ ತಗೋತು ಆಪ್ರೇಷನ್ಗೆ? ಆಪ್ರೇಷನ್ಗೆ ಅವ್ರು ಹೇಳ್ದಾಗೆಲ್ಲ ಹೋಗ್ಬೇಕಾಗಿತ್ತು. ಒಂದು ಅವಾಗ ಹೋಗಿ ತೋರ್ಸ್ಕೊ ಬತ್ತೇ ಅದು. ಒಂದು 4-5 ಸಾರಿ ತಿರುಗಿದ್ವು. ಅವ್ರು ಹೇಳ್ದಾಗ ನಾವು ಹೇಳ್ದಾಗ ಬನ್ನಿ ಅಂತಿದ್ರು. ಆಗ ಹೋಗಿ ನಾವು ಒಂದು 15 ದಿವಸ 16 ದಿವಸ ಹಿಡಿತು. ನಾನು ಆಪ್ರೇಷನ್ ಆದಾಗ ನಾವು ಒಬ್ಬಳೇ ಅವಳ ಹತ್ರ ಇದ್ದದು. ನಮ್ಮ ಯಜಮಾನ್ರು ದನ ಕರ ನೋಡಬೇಕಾಗಿತ್ತು. ನಾನು ಯಾಕೆ ಬೇಕಾ ಅನ್ನೋರು ಇತ್ತಿಲ್ಲ. ಅವರು ಅಲ್ಲಿ ಆಸ್ಪತ್ರೆಯವರೇ ನಮ್ಗೆ ಚೆನ್ನಾಗಿ ನೋಡಿ ಆಪ್ರೇಷನ್ ಎಲ್ಲ ಆಯಿತು. ಪುನಃ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊ ಬತ್ತೇ ಅದು. ಒಂದು 5-6 ತಿಂಗಳು ಹಿಡಿತು ಅದು ಸರಿ ಹೋಗ್ಬೇಕಾರ. ಬಾಯಿ 2 ಕಡೆ ರಾಡು ಹಾಕಿದ್ರು. ಆಗ ನಾನೇ ತಿರುಗಿಸ್ಬೇಕಾಗಿತ್ತು. ಒಂದು ರೌಂಡ್ ತಿರುಗಿಸಿ ಗಡಿಯಾರ ಯಾವ ರೀತಿ ಉಳ್ಳು ನಿಲ್ತದ ಅದೇ ಥರ ನಾವು ಅದನ್ನ ನಿಲ್ಲಿಸ್ಬೇಕಾಗಿತ್ತು. ನಾವು ಕರೆಕ್ಟಾಗಿ 2 ದವಡೆಗೂ ಕೊಟ್ಟಿದ್ರು. ಊಟ ಮಾಡಬೇಕಾಗಿದ್ರು ತೆಗಿಯೋಕ್ಕಾಯ್ತಿತ್ತಿಲ್ಲ. 2 ಕಡೆನೂ ನಾನು ಹಿಂಗೆ ತಿರುಗಿಸಿ ಅದು 6 ತಿಂಗಳು ತಕತು ಎಲ್ಲ ಇದಾಗಬೇಕಾರ. ಆಗ ಡಾಕ್ಟ್ರು ನಮಗೆ ಫೋನ್ ಮಾಡಿ ಕರೆಸಿ ಆಗ ರಾಡು ತೆಗೆದ್ರು. ಆವಾಗ ಆಗ್ಲಿಂದ ಮನೆ ನಾವು ಓದೋಕ್ಕೇನು ಕಳಿಸೋಕ್ಕಾಗಲಿಲ್ಲ. SSLC ಮುಗಿಸ್ದ ಮುಂದೆ ಕಳಿಸೋನಕ ಆಗಲಿಲ್ಲ ನಮ್ಗೆ. ಮನೇಲೇನು ಹಿಂಗೆ ಟೈಲರಿಂಗ್ ಮತ್ತು ನಮ್ಮ ಸಂಸ್ಥೆಯವರೇ ಅದನ್ನ ಒಳಗೆ ಮಾರ್ಗ ತೋರಿಸ್ಕೊಟ್ರು. ಅಮ್ಮ, ಒಟ್ಟಾರೆ ಚಿಕಿತ್ಸೆ ಎಲ್ಲ ನೋಡ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಯ್ತಾ? ಆಯ್ತಿತ್ತು. ಕಷ್ಟ ಅಂದ್ರೆ ಕಷ್ಟನೇ ಮೇಡಮ್. ನಮ್ಮ ಮನೆ ಕಡೆನೂ ನೋಡಬೇಕು. ಇನ್ನೂ 2 ಹೆಣ್ಮಕ್ಳುಗಳು ಅವ್ರನ್ನೂ ನೋಡಬೇಕು. ಹೊರಗಡೆ ಕೂಲಿ ಕೆಲಸಕ್ಕೂ ಹೋಗೋದು. ಕೊಡಗು ದೇಶಕ್ಕೂ ಹೋಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ, ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 7 ಗಂಟೆ ಬಸ್ಗೆ ಬಂದು ಮನೇಲಿ ಅವ್ರನ್ನೂ ನೋಡಬೇಕು. ಅವ್ರ ವಿದ್ಯಾಭ್ಯಾಸನೂ ಅವ್ರಿಗೂ ನಾವು ಹೆಲ್ಪ್ ಮಾಡಬೇಕು. ಇವಳನ್ನೂ ನೋಡಬೇಕು. ಅಷ್ಟು ನಾವು ಕಷ್ಟದಲ್ಲಿ 3 ಮಕ್ಕಳುಗಳನ್ನ ವಿದ್ಯಾಭ್ಯಾಸ. 3 ಮಕ್ಕಳು ಅಂತ ಹೇಳಿದ್ರಿ. ಈ ಸಮಸ್ಯೆ ಇನ್ಯಾರಿಗಾರು ಇದೆಯಾ ಅಥವಾ ಇವರೊಬ್ರಿಗೇನಾ? ನಮ್ಮ ಮನೇಲಿ ಇವರೊಬ್ರಿಗೆ. ಆಮೇಲೆ ಇನ್ನೊಂದು ಹುಡುಗ ಅದ, ನಮ್ಮ ಯಜಮಾನ್ರ ಅಕ್ಕನ ಮಗ ಒಂದು ಹುಡುಗ ಅದ, ಮಾದೇಸ್ವಾಮಿ ಅಂತ. ಅದಕ್ಕೂ ನೇತ್ರ ಒಂದು ಕಣ್ಣು ಕಾಣಿಸೋದಿಲ್ಲ ಮೇಡಮ್. ಅದು ನಮ್ಮ ಹೊಸಳ್ಳಿಯಲ್ಲೇ ಓದಿ SSLC ಏನೋ ಓದದ ಅನಿಸ್ತದ. ಆವಾಗ ಅದು ಚಿಕ್ಕ ವಯಸ್ಸಿನಿಂದ ಅದಕ್ಕೆ ಒಂದು ಕಣ್ಣು ಕಾಣಿಸಲ್ಲ. ಅಮ್ಮ, ಸಂಸ್ಥೆ ಇಷ್ಟೊಂದೆಲ್ಲ ಸಹಕಾರ ಕೊಟ್ಟು ಈಗ ಅವರು ಒಂದು ಉದ್ಯೋಗ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಇದನ್ನ ನೋಡಿದ್ರೆ ನಿಮಗೆ ಖುಷಿ ಅನ್ಸುತ್ತೆ? ಹೇಗಿದ್ದು ಮಗಳು ಈಗ ಆದ್ಲು ಅಂತ? ಖುಷಿ ಅನಿಸ್ತದೆ ಮೇಡಮ್, ತುಂಬ ಖುಷಿ ಅನಿಸ್ತದೆ ಮೇಡಮ್. ನಮಗೆ ಗೊತ್ತೇ ಇಲ್ಲ ವಿವೇಕಾನಂದದವ್ರು ಇಷ್ಟಕ್ಕೆಲ್ಲ ಕಾರಣ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ತೀರಲ್ಲ ಮೇಡಮ್. ಅಷ್ಟು ನಮ್ಗೆ ಮಾಡಲ್ಲ. ಒಟ್ಟಾರೆ ಈಗ ವಿಶೇಷ ಚೇತನ ಮಕ್ಕಳನ್ನ ನೋಡ್ಕೊಳ್ಳದೆ ಬಿಟ್ಬಿಡ್ತಾರೆ. ಒಂದು ಫ್ಯಾಮಿಲಿ ನೋಡಬೇಕು, ದನ ಕರು ನೋಡಬೇಕು, ಜೊತೆಗೆ ನಿಮ್ಮ ಮಗಳು ನೋಡಬೇಕು. ಹೇಗೆಲ್ಲ ಸಂಭಾಳಿಸಿದ್ರಿ ಆ ಟೈಮಲ್ಲಿ ನೀವು? ನಿಭಾಯಿಸ್ತೀವಿ ಮೇಡಮ್, ನಿಭಾಯಿಸ್ತೀವಿ. ನಾನು ಮಕ್ಕಳುಗಳ್ನೂ ನೋಡಬೇಕು, ಅವ್ರ ವಿದ್ಯಾಭ್ಯಾಸಕ್ಕೂ ಕಳಿಸ್ಬೇಕು, ಕೂಲಿ ಕೆಲಸನೂ ಮಾಡಬೇಕು. ಅದೆಲ್ಲ ನಾನು ನಿಭಾಯಿಸ್ಕೊಂಬಂದು ನನಗೆ ನೀರು ಕುಡ್ದು ಅಷ್ಟೇ ನನಗೆ ಕಷ್ಟ ಅನ್ನೋದೇ ಅನಿಸ್ಲಿಲ್ಲ ನನಗೆ. ಆಮೇಲೆ ಇನ್ನೂ ಒಂದು 3 ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ನಾನು ಕಾಣಿಲ್ಲ. ಈಗ ಅವ್ರು ನಮ್ಮನ್ನ ತಂದೆ ತಾಯಿನ ಸಾಕ್ತಾವ್ರು. ಈಗ ಅವರು ಉದ್ಯೋಗ ಮಾಡ್ತಿದ್ರಲ್ಲ, ಅದು ನೋಡಿದಾಗ ನಿಮಗೆ ಖುಷಿ ಅನಿಸುತ್ತೆ? ಮೊದಲ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಏನು ಅನಿಸುತ್ತೆ ಅವ್ರು ನೋಡಿದ್ರೆ? ಖುಷಿ ಅನಿಸ್ತದೆ ಮೇಡಮ್. ಗಂಜಿ ಕುಡಿಲಿ, ಸೊಪ್ಪು ತಿನ್ನಲಿ, ಖುಷಿ ಅನಿಸ್ತದೆ ಮೇಡಮ್. ಹಂಗೆ ನೆಮ್ಮದಿ. ವಿಶೇಷ ಚೇತನ ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ಅವ್ರು ನೋಡ್ಕೊಳ್ಳೋದು ನಿಮಗೆ ಏನಾದ್ರು ಕಷ್ಟ ಆಯ್ತಮ್ಮ? ಆಯ್ತಿತ್ತು ಮೇಡಮ್, ಕಷ್ಟ ಆಯ್ತಿತ್ತು. ಪ್ರತಿನಿತ್ಯ ಕಾರ್ಯಗಳನ್ನು ನೀವೇ ಮಾಡ್ತಿದ್ರೆ ಅಥವಾ ಅವರೇ ಮಾಡ್ಕೋತಿದ್ರು? ಇಲ್ಲ, ನಾವು ನೋಡ್ತಿದ್ವು. ಈ ಥರ ಆಯಿತು ಅಂತಂದಾಗ ನಾವು ಕೇವಲವಾಗ ನೋಡೋಕ್ಕೆ ಆಗಲ್ಲ ಮೇಡಮ್. ಏನೋ ನಮ್ಮ ಹಣ ಬರಂತ ನಾವು ಕಷ್ಟ ಅನಿಸ್ತಿತ್ತು. ಅವಳಿಗಾಗೆ ನಾನು ಕೊರ್ಗೋದಿ. ಇಲ್ಲಿಂದ ಇಲ್ಲಿ ಗಂಟು ಕುಣಿಸಿದ್ರು ಜನತೆ ಮೇಲೆ. ನಾನು ಹಿಂಗೆ ತಿರುಗಿಸೋದು ಕರೆಕ್ಟಾಗಿ ಒಂದು ರೌಂಡ್ ತಿರುಗಿಸಿ ನಿಲ್ಲಿಸ್ಬೇಕು. 2 ಸೈಡ್ ಅಲ್ವ, ಇಲ್ಲಿಂದ ಇಲ್ಲಿಗೆ ಆಪ್ರೇಷನ್ ಮಾಡಿ ರಾಡ್ ಹಾಕಿದ್ರು. ಜನತೆ ಮೇಲೆ ಕುಣಿಸಿದ್ರು ಇಲ್ಲಿಂದ ಇಲ್ಲಿ ಗಂಟು. ಹಿಂಗೆ ಕೂಡೋಗಿತ್ತು ಇದು. 2 ಇಲ್ಲಿಂದ ಬಂದು ಹಿಂಗೆ ಕೂಡೋಗಿತ್ತು. ಆವಾಗ ಡಾಕ್ಟ್ರು ನಮ್ಗೆ ಹೇಳ್ಕೊಟ್ಟಿದ್ರು, ಅಮ್ಮ ಇದರಲ್ಲೇ ಇರೋದು, ನೀವು ತಾಯಾಗಿ ನೀವು ಇದನ್ನ ನೀವು ಮಾಡಲೇಬೇಕಾಯ್ತ. ನೀವು ಗಡಿಯಾರ ಯಾವ ರೀತಿ ತಿರುಗಿ ಒಂದು ಕರೆಕ್ಟಾಗಿ ನಿಂತ್ಕತ್ತ ಮುಳ್ಳು, ಅದೇ ಥರ ನೀವು ಹಿಂಗೆ ತಿರುಗಿಸಿ ಹಿಂಗೆ ಬಿಡಬೇಕು ಅಂದ್ರೆ ಚಿಲ್ಲಂಗೆ ಕಿರ್ಚಿಬಿಡೋಳು. ತಿರುಗಿಸ್ಬೇಕಾರೆ ನನ್ನ ಕೈಲೇ ಆಯ್ತಿತ್ತಿಲ್ಲ ನೋಡೋಕೆ. ಹಿಂಗೆ ತಿರುಗಿಸಿ ಹಿಂಗೆ ಬಿಟ್ಬಿಡ್ಬೇಕು. ಈಚೆ 2 ಸೈಡಲ್ವ ಅಷ್ಟೇ. ವರ್ಕ್ ಆಗ್ಬೇಕಾದ್ರೆ ಇದರಲ್ಲೇ ನೀವು ಇದು ಮಾಡ್ಬೇಕು ಕಣಮ್ಮ ಅಂತ ಹೇಳಿದರು. ಅದನ್ನು 6 ತಿಂಗಳು ತಕತು. ಆಗ ನಾನು ಕರ್ಕೊಂಡು ಹೋದಿ. ಆಗ ನಮ್ಮನ್ನೇ ಬೆನ್ನು ತಟ್ಟಿದ್ರು ಡಾಕ್ಟ್ರು.
ನಾನು ಹೇಳ್ದಂಗೆ ನೀವು ಮಾಡಿದಾರಿ ಕಣೆಯಮ್ಮ, ಗುಡ್ ಅಂದ್ಬಿಟ್ಟು ಬೆನ್ತಟರು ನನಗೆ. ಸರ್ಜರಿ ಮಾಡಾದ್ಮೇಲೆ ಅಂದರೆ ಆಪರೇಷನ್ ಮಾಡಾದ್ಮೇಲೆ ಕಾಲಕ್ರಮೇಣ ಯಾವ್ಯಾವ ಥರ ಒಂದು ಅಂಗ ಸಡಿಲಿಕೆ ಅನ್ನೋದಾಯಿತು? 2 ಸೈಡಲ್ವಾ ಅದನ್ನ ರಾಡು ತಿರುಗಿಸ ಜಂತ ಅವೇ ಬಿಟ್ಬಿಟ್ಟು ಈ ತುತ್ತು ಹಿಂಗೆ ತಳ್ತಿದ್ದು ಈ ಥರ ತುತ್ತು ಬಾಯಿಗೆ ಹಾಕಂಗೆ. ಊಟ ಮಾಡ್ತಿದ್ರ ತಗೊಂಡು? ಊಟ ಮಾಡ್ತಿದ್ರು ಕಷ್ಟ ಆಯ್ತಿತ್ತು. ಒಂದು 6 ತಿಂಗಳು ತಗೋತು. ಅಂದ್ರೆ ರಾಡ್ ಚೇಂಜ್ ಮಾಡ್ಸೋಕೆ 6 ತಿಂಗಳು ತಗೋತು. ಸರಿ ಹೋಗಕ್ಕೆ ತುಂಬಾ ದಿನ ತಗೋತು. ಹಂಗೆ ನಾವು ರೆಸ್ಟ್ ಮಾಡಕ್ ಬಿಟ್ಟು ಮನೇಲಿ ನಾವು ನೋಡ್ತಿದ್ದ ಅವಳನ್ನ ಬಾಣ್ತಿ ಕಂಡಾಗಿ ನೋಡ್ಕೊಂಡು ಅವಳು ಚೆನ್ನಾಗಿ. ಅವ್ರು ಕರೆಸ್ಕೊತಿದ್ರು ಡಾಕ್ಟ್ರು, ಫೋನ್ ಮಾಡಿ ನಮ್ಮನ್ನ ಕರೆಸ್ಕೊತಿರು ಬೆಂಗಳೂರಿಗೆ. ಒಂದು 5-6 ಸಾರಿ ಹೋಗಿವಿ ನಾವು. ಒಂದು 5-6 ಸಾರಿ ಹೋಗಿ ತೋರಿಸಿ ಹಿಂಗೆಲ್ಲ ಇದು ಮಾಡಿದ್ವು. ಈ ನಿಟ್ಟಿನಲ್ಲಿ ಮನೆಯವರೇ ಸಹಕಾರ ಕೊಡ್ತಿದ್ರು? ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ಎಲ್ಲ ಬೇಕು, ಅವರು ನಿಮ್ಮ ಜೊತೆಗೆ ಬರ್ಬೇಕು. ಈ ನಿಟ್ಟಿನಲ್ಲಿ ಅವ್ರ ಅಕ್ಕ ತಂಗಿ ಎಲ್ಲರೂ ಚೆನ್ನಾಗಿ ನೋಡ್ತಿದ್ರು. ಯಾಕಂದ್ರೆ ಅಂಗವಿಕಲೆ ಅಂದ್ಬಿಟ್ಟು ಅವಳನ್ನೇ ಒಂದು ಕಣ್ಣಾಗಿ ನೋಡ್ತಿದ್ರು. ಅವ್ರ ಅಕ್ಕ ತಂಗಿರು ಈಗಲೂ ಅಷ್ಟೇ ಚೆನ್ನಾಗಿ ನೋಡ್ತಾರೆ. ಇವಾಗ ಹೇಳ್ತಾರೆ, ನಿನ್ನ ಜೀವನ ನೀನು ರೂಪಿಸ್ಕೋಬೇಕು, ಯಾವಾಗಲೂ ಅಕ್ಕ ತಂಗಿರ ಜೊತೆಲಿ ಇರೋಕ್ಕಾಗಲ್ಲ, ನೀನೇನೋ ಒಂದು ಮಾಡು ಅಂತ ಅವರು ಮನೇಲಿ ಹೇಳಿ ಆಗ ಟೈಲರಿಂಗ ಸೇರಿ ಈಗ ಬಟ್ಟೆ ಗಿಟ್ಟ ಹೊಲ್ಕೊಂಡು ಅವಳು ಜೀವನ ಮಾಡ್ತಾಳೆ. ಈಗ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಅವ್ರಿಗೆ? ಇಲ್ಲ, ಈಗೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಈಗ ಪೆನ್ಷನ್ ದುಡ್ಡೆಲ್ಲ ಬರ್ತಿದ್ಯಾ? ಅದನ್ನೂ ಬಳಕೆ ಮಾಡ್ಕೋತಿದ್ರ? ಬರ್ತದ ಮೇಡಮ್, 800 ರೂಪಾಯಿನ ಕಡಿಮೆ ಒಟ್ಟಿನಲ್ಲಿ ಪರ್ಸೆಂಟೇಜಿನ ಮೇಲೆ ಅವರು ಕೊಡ್ತಾ ಇದ್ದಾರಂತ. ತಕ್ಕದಾರ ನಾವು ಅದು ಕೇಳಲ್ಲ, ಅವ್ರು ಕೊಟ್ಟರೆ ನಾವು ಇಸ್ಕೊತೀವಿ, ಇಲ್ಲಾಂದ್ರೆ ನಾವು ಅದು ಕೇಳಲ್ಲ. ಎಷ್ಟು 68% ಏನೈತದೆ ಅಂತ. ತುಂಬ ಖುಷಿ ಆಯಿತು ಅಮ್ಮ, ಧನ್ಯವಾದಗಳು. ಧನ್ಯವಾದ ಮೇಡಮ್. ಸಂಸ್ಥೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ? ಎಷ್ಟು ಹೇಳಿದ್ರೂ ಸಾಲಲ್ಲ ಮೇಡಮ್, ಕೈ ಮುಗಿಬೇಕು. ನಮ್ಮ ದೇವರು ಅಷ್ಟು ನನಗೆ ಅವ್ರಿಗೆ ಅನಂತ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಯಿತು ಅಮ್ಮ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಸಮಸ್ಯೆ ಬಗ್ಗೆ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಮ್ಮ. ಎಲ್ಲೆಲ್ಲಿ ಕಷ್ಟ ಇರ್ತದೆ ಅಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವರು ಪತ್ತೆ ಹಚ್ಚಿ ಅದನ್ನ ಮೂಲಲ್ಲೂ ಹೋಗಿ ಪತ್ತೆ ಹಚ್ಚಿ ಯಾವ ಕಷ್ಟದಲ್ಲಿ ಇರ್ತಾರ ಎಳೆತಿ ಇರ್ತದೆ ಮೇಡಮ್. ನಮ್ಮ ತಾಯಿ ಮಡಿಲು ಅದು, ತಾಯಿ ಮಡಿಲು ಅನ್ಬೇಕು ನಮ್ಮ ವಿವೇಕಾನಂದ ಸಂಸ್ಥೆನ. ಕೈ ಮುಗಿದು ಅವ್ರನ್ನ ದೇವರು ಅಂತ ಏನು ಮಾಡತ್ತೀವಿ ಮೇಡಮ್. ಧನ್ಯವಾದ ನಿಮಗೂ, ನಮ್ಮ ವಿವೇಕಾನಂದರ್ಗೂ ಎಲ್ಲರಿಗೂ ಧನ್ಯವಾದ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಅಂಗವೈಕಲ್ಯ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು HD ಕೋಟೆ ತಾಲೂಕಿನ ಬಸವನಗಿರಿ ಬಿ ಹಾಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.